ಅದಲ್ಲೂ ಮಾಡಲ್ಲ ಅಂತ ಹೇಳ್ತಾ ಇದ್ರು ಯಾರು? ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರಗಳು ಮಾಡಿದ್ರೆ ಇವ್ರದೇ ಒಂದು ವಿಶೇಷ ಆದಂತ ಟಿಪ್ಪಣಿ ಕೊಡ್ತಾ ಇದ್ರು. ನಾವು ಮಾಡಿರ್ತಕ್ಕಂಥದ್ದು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ OBC ಅಂತ ನಾವೇನು ಹೇಳ್ತೀವಿ, ಅದು ಎಕನಾಮಿಕಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಷ್ಟು ಮುಂದೆ ಹೊರದಿರತಕ್ಕಂಥದ್ದು ಒಂದು 54 ಪ್ಯಾರಾಮೀಟರ್ ಸೆಟ್ ಮಾಡಿದ್ದೀವಿ. ಯಾರು? ರಾಜ್ಯ ಸರ್ಕಾರ ಮಾಡಿತ್ತು. ಈಗ ರಾಹುಲ್ ಗಾಂಧಿಯವರು ಕಳೆದ 5-6 ವರ್ಷದಿಂದ ಇದರ ಬಗ್ಗೆ ಆಗಬೇಕು, ಜಾತಿ ಗಣಿತ ಆಗಬೇಕು, ಕಾಸ್ಟ್ ಸೆನ್ಸಸ್ ಅಥವಾ ಜಾತಿ ಗಣಿತ ಎಲ್ಲ ಅಲ್ಲಿಗೆ ಬರೋದು, ಅದನ್ನ ಆಗಬೇಕು, OBCಗಳು ಎಷ್ಟಿದ್ದಾರೆ ಈ ದೇಶದಲ್ಲಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಾ ಇದ್ರು. ಈಗ ಎಲೆಕ್ಷನ್ಸ್ಗಳು ಹತ್ರ ಬಂದ್ಬಿಟ್ವಿ. ಈಗ ಈ ಬಿಹಾರ್ ಎಲೆಕ್ಷನ್ ಹತ್ರ ಬಂದದ್ದು ಏನು ತರಬೇಕಲ್ಲ ಹೊಸದು, ಈಗ ಅದು ತರೋದು ಕಾಂಗ್ರೆಸ್ ಮೇಲೆ ಗೂಬೆ ಕುಂದಿರ್ತಕ್ಕಂಥದ್ದು. ನಿಮ್ಮ ಅಧಿಕಾರದ ಕೇಂದ್ರದಲ್ಲಿ ನೀವು ಮಾಡ್ರಿ, ರಾಜ್ಯದಲ್ಲಿ ನಮ್ಮ ಅಧಿಕಾರದ ನಾವು ಮಾಡ್ತೀವಿ. ನೀವು ಮಾಡಬೇಡ್ರಿ ಅಂತ ಹೇಳಕ್ಕೆ ಅಧಿಕಾರ ಇಲ್ಲ ಕೇಂದ್ರಕ್ಕೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನೀವು ಮಾಡಬೇಡ್ರಿ ಅಂತ ಹೇಳೋ ಅಧಿಕಾರ ಇಲ್ಲ. ನಾವು ಮಾಡಿರ್ತಕ್ಕಂಥ ಮಾಡಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಮಾಡೋಕ್ಕೆ ಅಧಿಕಾರ ಇದ್ದಕ್ಕೆ ಅವ್ರು ಮಾಡಲಿ. ಇದು ಗೆಲುವು ರಾಹುಲ್ ಗಾಂಧಿ ಅವ್ರದ್ದಿದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಪದೇ ಪದೇ ಎಲ್ಲ ವಿಷಯದಲ್ಲಿ, ಎಲ್ಲ ವಿಚಾರದಲ್ಲಿ, ಎಲ್ಲ ಇನ್ಸ್ಟಿಟ್ಯೂಷನ್ಗಳಲ್ಲಿ OBCಗಳ ಬಗ್ಗೆ ಮಾತನಾಡಿದ್ದಾರೆ, ಸಮಾನತೆ ಬಗ್ಗೆ ಮಾತನಾಡಿದ್ದಾರೆ. ಈ ವಿಷಯದಲ್ಲಿ ಬಹಳ ಗಟ್ಟಿಯಾಗಿ ಕಳೆದ 5 ವರ್ಷದಿಂದ ಅವರೊಬ್ಬರು ಬಿಟ್ಟರೆ ಭಾರತ ದೇಶದಲ್ಲಿ ಯಾರು ಮಾತನಾಡಿಲ್ಲ. ಇವತ್ತು ಈ ಒತ್ತಡಕ್ಕೆ ಮಣಿದು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಿದ್ರೆ ಇದು ನಾನು ರಾಹುಲ್ ಗಾಂಧಿ ಅವರ ಜಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಲ್ಲ, ಅವ್ರು ಯಾಕೆ ಅನಿಸ್ತಾರೆ ಅದಕ್ಕೆ? ಅಲ್ಲ, ಈಗ ನಾವು ಮಾಡಿರ್ತಕ್ಕಂಥದ್ದು ಜಾತಿ ಗಣಿತ ಏನಿದೆ ಎಲ್ಲ ಸ್ಟೇಟ್ಗಳಿಗೆ ಸಂಬಂಧಪಟ್ಟ OBC ಯಾರಂತ ಹೆಂಗೆ ಕಂಡುಹಿಡಿತಾರೆ? ಸೆಂಟ್ರಲ್ ಗೌರ್ಮೆಂಟ್ ಕಂಡುಹಿಡಿತಾರ? OBC ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ, ಯಾಕಂದ್ರೆ OBC ಅಂತಕ್ಕಂಥದ್ದು ಸ್ಟೇಟ್ ಸಬ್ಜೆಕ್ಟ್ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ OBC ಬಗ್ಗೆ ಮಾಹಿತಿ ಇಲ್ಲ. ಇಲ್ಲಿ ಇರ್ತಕ್ಕಂಥ OBCಗಳು ಮಹಾರಾಷ್ಟ್ರದಾಗ ಬೇರೆ ಇದ್ದಾರೆ, ಮಹಾರಾಷ್ಟ್ರನಾಗ ಬೇರೆ ಇರೋದು, MP ನಾಗ ಬೇರೆ ಇದ್ದಾರೆ. ನಾವು ಮಾಡಿರ್ತಕ್ಕಂಥದ್ದು ಪ್ಯಾರಾಮೀಟರ್ಸ್ ಫಿಕ್ಸ್ ಮಾಡಿದ್ದೀವಿ. ಅದಕ್ಕೆ ವಿರುದ್ಧವಾಗಿ ಹೋಗ್ತಾರೆ ಅಂತ ನಾವ್ಯಾಕೆ ನೀವು ಹೇಳ್ಬೇಕು? ವೈ ಡು ಯು ಫೀಲ್ ದಟ್ ದೇ ವಿಲ್ ಗೋ ಅಗೇನ್ಸ್ಟ್ ಅಸ್? ಐ ಡೋಂಟ್ ಥಿಂಕ್ ಸೊ. ವೈ ವಿಲ್ ಸೆಂಟ್ರಲ್ ಗೌರ್ಮೆಂಟ್ ಗೋ ಅಗೇನ್ಸ್ಟ್ ಅಸ್? ನಾವು ಮಾಡಿರ್ತಕ್ಕಂಥದ್ದು ಸಮರ್ಪಕವಾಗಿರ್ತಕ್ಕಂಥದ್ದು. ಬೇಕಾದ್ರೆ ಅದನ್ನ ಚೆಕ್ ಮಾಡ್ಬೋದು, ಅದ್ರ ಬಗ್ಗೆ ನಾನು ಸಲಹೆ ಇದ್ರೆ ಕೊಡ್ಬೋದು. ಬಟ್ ಅವ್ರನ್ನ ಕ್ಯಾನ್ಸಲ್ ಮಾಡೋಕೆ, ರಿಜೆಕ್ಟ್ ಮಾಡೋಕೆ ಐ ಡೋಂಟ್ ನೋ ವೈ ವಿಲ್ ದೇ ಡೂ ಇಟ್. ಅಲ್ಲ, ಆ ಥರ ಏನಿಲ್ಲರಿ. UP ತಮಿಳ್ನಾಡು ಅವ್ರು ಮಾಡಿ 69% ರಿಸರ್ವೇಷನ್ ತೊಗೊಂಡಿದ್ದಾರೆ. ಮೊನ್ನೆ ಬಿಹಾರ್ನಲ್ಲಿ ಅದನ್ನ ಮಾಡಿ ಪಾರ್ಲಿಮೆಂಟ್ ಕಳಿಸಿದ್ದಾರೆ. ಆ ಥರ ಏನಿಲ್ಲ. ಈಗ BJP ಅವ್ರು ಏನಂದ್ರೆ ಸರ್, ಅವರಿಗೆ 1, 2, 3 ಆಲ್ ಇಂಡಿಯಾ ಫ್ರೀ. ಅವರಿಗೆ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ರಾಜ್ಯ ಸರ್ಕಾರಗಳು ಇರ್ತಕ್ಕಂಥ ಪವರು, ರಾಜ್ಯಗಳು ಇರ್ತಕ್ಕಂಥ ಪವರ್, ಅದೊಂದು ಸುಪ್ರೀಂ ಪವರ್ ಇದೆ. ಸೊ ನೀವು ಅದನ್ನ ಜಾತಿ ಗಣಿತ ಮಾಡಬೇಡ ಅಂತ ಹೇಳಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಐ ಡೋಂಟ್ ಥಿಂಕ್ ಸೊ ದೇ ಹ್ಯಾವ್ ಗಾಟ್ ಪವರ್ ಅಕಾರ್ಡಿಂಗ್ ಟು ಮೀ. ಇಫ್ ದೇ ಹ್ಯಾವ್ ಗಾಟ್ ಪವರ್ ಐ ಡೋಂಟ್ ನೋ, ಬಟ್ ಅಕಾರ್ಡಿಂಗ್ ಟು ಮೀ, to the best of my knowledge and ability, every state government in its wisdom, it has got power to make us